ಅಲ್ಲ, ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ಈಗ ಕಷ್ಟ ಆಗ್ಬೋದು. ಆದರೆ ಕೆಲವರಿಗೀಗ ಕೆಲವರಿಗಿರುತ್ತೆ ಚಿನ್ನ, ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಚಿನ್ನವನ್ನು. ಅಂದರೆ ಅದನ್ನು ಮಾರುವುದು ಅಂತ ಹೇಳೋದಲ್ಲ, ನಿಮಗೆ ಸ್ವಲ್ಪ ಲಾಭ ಬರುತ್ತೆ ಅಂತ. ಸಾಧಾರಣವಾಗಿ ಚಿನ್ನ ಖರೀದಿ ಮಾಡೋರು ಲಾಭ ನಷ್ಟ ಮಾಡೋರು ಏನು ಮಾಡ್ತಾರೆ ಅಂತಂದರೆ, ನೀವು ಆಭರಣ ಚಿನ್ನ ತಗೊಂಡ್ರೆ ಏನಾಗುತ್ತೆ ಗೊತ್ತಾ ವೀಕ್ಷಕರೇ, ನೀವೊಂದು ಬೆಂಡೋಲೆನೋ ಉಂಗುರನೋ ಮತ್ತೊಂದು ಅದನ್ನು ನೀವು ಕೊಟ್ಟು ಮಾರಾಟ ಮಾಡಿದಾಗ 20% ಅದರಲ್ಲಿ ಏನಾಗುತ್ತೆ, 20% ಏನಾಗುತ್ತೆ ಅಂತಂದರೆ ಅದು ಮೇಕಿಂಗ್ ಚಾರ್ಜ್ ಅಂತ ಹೋಗುತ್ತೆ, ನಿಮಗೇನು ಸಿಗೋದಿಲ್ಲ ಅದರಲ್ಲಿ. ನೀವು ಯಾವತ್ತೂ ಕೂಡ ಬಂಗಾರ ಖರೀದಿ ಮಾಡಬೇಕು, ಬಂಗಾರ ಖರೀದಿ ಮಾಡಿ ತಗೊಳ್ಬೇಕು ಅಂತಂದರೆ ಇರುವಂಥ ಒಂದೇ ಒಂದು ಐಡಿಯಾ ಏನು ಗೊತ್ತಾ, ನೀವು ಗ್ರಾಮ್ ಲೆಕ್ಕದಲ್ಲಿ ತಗೋಬೇಕು. ಆ ಕಾಯಿನ್ ಇರುತ್ತೆ ಗೊತ್ತಾ, ಕಾಯಿನ್ 2 ಗ್ರಾಮು 3 ಗ್ರಾಮು 4 ಗ್ರಾಮ್ ಈ ಥರ ಕಾಯಿನ್ ಇರುತ್ತೆ ಗೊತ್ತಾ, ಆ ಥರ 2 ಗ್ರಾಮ್ ಬರುತ್ತೆ, 4 ಗ್ರಾಮ್ ಬರುತ್ತೆ, 8 ಗ್ರಾಮ್ ಬರುತ್ತೆ. ಈ ಥರ ನೀವು ಕಾಯಿನ್ ಕಲೆಕ್ಟ್ ಮಾಡಿಟ್ರೆ ರೇಟ್ ಜಾಸ್ತಿ ಆದಾಗ ಆ ಕಾಯಿನಲ್ಲಿ ಒಂದು ನಯ ಪೈಸೆ ಕೂಡ ಏನು ಮೇಕಿಂಗ್ ಚಾರ್ಜ್ ಕಟ್ ಮಾಡಲ್ಲ. ಕಡಿಮೆ ಆದರೆ ಕಡಿಮೆ, ಜಾಸ್ತಿ ಆದರೆ ಜಾಸ್ತಿ ಕೊಡ್ತಾರೆ ಅಂತ. ಆಮೇಲೆ ನಿಮಗೆ 24 ಕ್ಯಾರೆಟು 22 ಕ್ಯಾರೆಟು 18 ಕ್ಯಾರೆಟು, ನಾವು ಕ್ಯಾರೆಟ್ ಅಂದಾಗ ಕೆಂಪು ಕ್ಯಾರೆಟ್ ನೆನಪಾಗ್ತಾಯಿತ್ತು, ತರಕಾರಿ ಕ್ಯಾರೆಟ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ ನಿಮಗೆ. ತುಂಬ ಜನರಿಗೆ ಗೊತ್ತಿರೋದಿಲ್ಲ, ತುಂಬ ಜನರಿಗೆ ಗೊತ್ತಿರ್ಬೋದು, ಇಲ್ಲ ಅಂತಲ್ಲ. ಈ 24 ಕ್ಯಾರೆಟ್ ಅಂತ ಹೇಳ್ತೀವಲ್ಲ, 24 ಕ್ಯಾರೆಟು ಅಪರಂಜಿ ಚಿನ್ನ, ಅದನ್ನು ಈ ಆಭರಣ ಮಾಡೋದಕ್ಕೆ ಬಳಸೋಕ್ಕಾಗಲ್ಲ. ಆಭರಣ ಅದು ಭಾಳ ಮಿದು ಇರುತ್ತೆ. 24 ಕ್ಯಾರೆಟಲ್ಲೂ ಕೂಡ ಮಾಡ್ತಾರೆ, ಚೈನಲ್ಲಿ ಭಾಳ ಮಿದು ಇರುತ್ತೆ, ಕಟ್ಟಾಗುತ್ತೆ ಮತ್ತೊಂದಾಗತ್ತೆ ಅಂತೇಳಿ. ಅದಕ್ಕೆ ತಾಮ್ರನೋ ಎಲ್ಲ ಸೇರಿಸಿದ ನಂತರ ಮಾಡುವಂಥದ್ದು. ಹಾಗಾಗಿ ಆಭರಣ ಚಿನ್ನ ಅಂತಂದರೆ 22 ಕ್ಯಾರೆಟ್ ಈಗ ನಾವು ಬಂಗಾರ ಎಲ್ಲ ಹಾಕೊಂಡಿರ್ತೀವಲ್ಲ, ಅದು 22 ಕ್ಯಾರೆಟ್ ಇರುವಂಥದ್ದು ಅಂತೇಳಿ. 24 ಅದು ಅಪರಂಜಿ ಚಿನ್ನ. ಮತ್ತು 18 ಕ್ಯಾರೆಟ್ ಆದ್ರೇನು, 18 ಕ್ಯಾರೆಟ್ ಅಂತಂದರೆ ನೋಡಿ ವೀಕ್ಷಕರೇ, ಈ ಕೆಲವೊಮ್ಮೆ ವಜ್ರವನ್ನೆಲ್ಲ ಕೂರಿಸ್ತಾರೆ ಉಂಗುರದಲ್ಲಿ ಮತ್ತೊಂದು ಅಂತೇಳಿ. ನೀವು 22 ಕ್ಯಾರೆಟಲ್ಲೂ ಕೂಡ ವಜ್ರ ಎಲ್ಲ ಟೈಟಾಗಿ ಕೂರೋದಿಲ್ಲ. ಈ ಕಲ್ಲುಗಳು ಜಾಸ್ತಿ ಇದ್ದರೆ, ಒಳ್ಳೆ ಪ್ರೀಷಿಯಸ್ ಸ್ಟೋನ್ಸ್ಗಳಿದ್ದರೆ, ಪಚ್ಚೆ ಬರಕತ್ತ ಅದೆಲ್ಲ ಇರುತ್ತಲ್ಲ, ಅದಿದ್ದರೆ 22 ಕ್ಯಾರೆಟಲ್ಲಿ ಮಾಡೋದಿಲ್ಲ ಬಂಗಾರವನ್ನು, 18 ಕ್ಯಾರೆಟಲ್ಲಿ. ಯಾಕೆಂದರೆ 18 ಕ್ಯಾರೆಟಲ್ಲಿ ಬಂಗಾರ ಮಾಡಿದರೆ ಅದು ಭಾಳ ಸ್ಟ್ರಾಂಗ್ ಆಗಿ ನಿಲ್ಲತ್ತೆ ಅಂತ. ಬಟ್ 18 ಕ್ಯಾರೆಟ್ಗೆ ರೇಟ್ ಕಡಿಮೆ, ಆಯಿತಾ, ಅರ್ಥ ಮಾಡ್ಕೊಳ್ಳಿ. ಬನ್ನಿ, ಎಷ್ಟು ರೇಟ್ ಆಯಿತು ಭಾರತದಲ್ಲಿ ಚಿನ್ನದ ಬೆಲೆ ಈಗ 1 ಲಕ್ಷದತ್ತ ಮುನ್ನುಗ್ತಾ ಇದೆ. 1 ಲಕ್ಷ, 10 ಗ್ರಾಮ್ಗೆ 1 ಲಕ್ಷ, 1 ಗ್ರಾಮ್ಗೆ 10,000. ಇದೆಲ್ಲ 24 ಕ್ಯಾರೆಟ್. ಏಪ್ರಿಲ್ 17ರಿಂದ ಬಂಗಾರದ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಏರಿಕೆ, ಮೊನ್ನೆ 17ರಿಂದ. ಅದರಲ್ಲೂ ಭಾರತೀಯರಿಗೆ ಚಿನ್ನದ ಮೇಲೆ ಮೋಹ ಹೆಚ್ಚು. ಇಡೀ ಜಗತ್ತಲ್ಲಿ ಸೃಷ್ಟಿಯಾಗುವಂಥ ಚಿನ್ನದಲ್ಲಿ ಅತಿ ಹೆಚ್ಚು, 2ನೇ ಅತಿ ಹೆಚ್ಚು ಯಾರಾದರೂ ಖರೀದಿ ಮಾಡೋದಿದ್ರೆ ನಾವು. ಅತಿ ಹೆಚ್ಚು ನಂಬರ್ 2 ಅತಿ ಹೆಚ್ಚು ಖರೀದಿ ಮಾಡಿದ್ದು ಚೀನಾ, ಅದಕ್ಕಿಂತ ಸೆಕೆಂಡ್ ಹೈಯೆಸ್ಟ್ ಖರೀದಿ ಮಾಡೋದು ನಾವು. ಆಮೇಲೆ ನಮ್ಮಲ್ಲಿ ಬಂಗಾರ ಹಾಕುವಷ್ಟು ಎಲ್ಲೂ ಬೇರೆ ಎಲ್ಲ ಹಾಕಲ್ಲ, ಹೆಚ್ಚುತ್ತಾನೆ ಇದೆ ಜಾಗತಿಕ ವ್ಯಾಪಾರ. ಯಾಕಂತಂದರೆ ಜಾಗತಿಕ ವ್ಯಾಪಾರ ಯುದ್ಧದ ತೀವ್ರತೆ, ಯುದ್ಧ ಅಲ್ಲ, ಟ್ಯಾಕ್ಸ್ ಹಾಕೋದು. ಈಗ ಒಂದು ಸೈಕಲು ನಾನು ಮತ್ತೊಂದು ದೇಶದಿಂದ ತೊಗೊಂಬರ್ಬೇಕು ಅಂತಂದರೆ ಅಲ್ಲಿ 1,000 ರೂಪಾಯಿ ಇದೆ, ನಾನು 200 ರೂಪಾಯಿ ಕೊಟ್ಟರೆ 20% ಆದರೆ ನನಗದು ಬರ್ತಾಯಿತ್ತು. ಇದನ್ನು ಡಬಲ್ ಮಾಡಿಬಿಟ್ಟಿದ್ದಾರೆ ಅಮೇರಿಕಾ, ಬಾಕಿ ದೇಶಗಳ ಮೇಲೆ, ಚೀನಾ, ಅಮೇರಿಕಾದ ಮೇಲೆ, ಹೀಗೆಲ್ಲ ಆಗಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಇದೇ ಕಾರಣಕ್ಕೆ ಬಂಗಾರದ ಬೆಲೆ ಏರಿಕೆಗೆ ಎಲ್ಲೇ ಇಲ್ಲ, ಏರ್ತಾನೇ ಇದೆ. ಜಾಗತಿಕ ಆರ್ಥಿಕತೆ ಕುಸಿದ್ರೆ ಡಾಲರ್ ಬೆಲೆ ಏರಿಕೆ ಆಗುತ್ತೆ. ಆದರೆ ಈಗ ಅಮೆರಿಕದ ಆರ್ಥಿಕ ಬೆಳವಣಿಗೆ ಕುಸಿಯುತ್ತಾ ಇದೆ. ಅಮೆರಿಕದ ಮಾರುಕಟ್ಟೆ ಆರ್ಥಿಕ ಹಿಂಜರಿತದ ಭಯದಲ್ಲಿದೆ. ಚಿನ್ನದಂಥ ಸುರಕ್ಷಿತ ಹೂಡಿಕೆ ಮೊರೆ ಹೋಗ್ತಾ ಇದ್ದಾರೆ ಹೂಡಿಕೆದಾರರು. ಒಂದು ಟೈಮಲ್ಲಿತ್ತು, ಚಿನ್ನದ ಮೇಲೆ ಹಾಕ್ಬೇಡ್ರಪ್ಪ, ಹಾಗಲ್ಲ, ನೀವು ಮಾರ್ಕೆಟಲ್ಲಿ ಹಾಕಿ ಮತ್ತೊಂದಲ್ಲಿ ಹಾಕಿ. ಹಳೆ ಕಾಲದವ್ರ ತಲೆ ಭಾಳ ಪರ್ಫೆಕ್ಟ್ ನೋಡಿ. ಒಂದು ಭೂಮಿ ಮೇಲೆ ಹಾಕಿ ಅಂತಾರೆ, ಒಂದು ಚಿನ್ನದ ಮೇಲೆ ಹಾಕಿ ಅಂತಾರೆ. ಯಾಕೆ ಅಂತಂದರೆ, ಈಗ ನಿಮ್ಮ ಹತ್ರ 1 ಎಕರೆ ಜಾಗ ಇದೆಯಪ್ಪ, 25 ಲಕ್ಷ 1 ಎಕರೆ ಜಾಗ ಇದೆ, ನೀವು 1 ಎಕರೆ ಜಾಗ ತಗೊಂಡಿದ್ದೀರಿ, ನಿಮಗೆ ಅದನ್ನು ಶೋ ಆಫ್ ಮಾಡೋಕ್ಕಾಗಲ್ಲ. ನನ್ನ ಹತ್ರ 1 ಎಕರೆ ಇದೆ, ಹೌದಾ, ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ. ಆ 25 ಲಕ್ಷದ ನೀವು ಚಿನ್ನ ಇಟ್ಕೊಂಡಿದ್ರೆ ಬಾಕಿ ಟೈಮಲ್ಲಿ ಹಾಕ್ಕೋಬೋದು, ಮೈ ಮೇಲೆ ಹಾಕ್ಕೋಬೋದು, ಏನಪ್ಪ ಹಿಂಗೆ ಫುಲ್ ಪಾಶು ಅಂತ ಅಂದ್ಬಿಟ್ಟು. ಆಮೇಲೆ ಈಗ ಅದೇ 25 ಲಕ್ಷ ಚಿನ್ನ ನಿಮ್ಮ ಬಳಿ ಇದ್ದಿದ್ರೆ ಈಗ ಅದಕ್ಕೆ 1 ಕೋಟಿ ಆಯಿತು. ಯಾಕಂದರೆ 3 ಪಟ್ಟು ಜಾಸ್ತಿ ಆಗಿದೆ. 25,000 ಇತ್ತಲ್ವಾ 10 ಗ್ರಾಮ್ಗೆ, 1 ಲಕ್ಷ ಆಯಿತು. ಹಾಗೆ 1 ಕೋಟಿ. ಹಾಗೇನು 25 ಲಕ್ಷದ ಭೂಮಿ ಇದ್ದಿದ್ರೆ ಈಗ ನಿಮ್ಮದು ಎಷ್ಟಂದ್ರೆ ಎಷ್ಟಾಗ್ತಿತ್ತು, 35 ಲಕ್ಷ ಆಗ್ತಿತ್ತು. ಸೊ ಹಾಗಾಗಿ ಒಂದೊಂದು ಕಾಲದಲ್ಲಿ ಚಿನ್ನವೇ ಯಾಕೆ ಅಂತಂದರೆ, ನೀವು ದುಡ್ಡಿದೆ, 1 ಕೋಟಿ ದುಡ್ಡಿದೆ, ಬ್ಯಾಂಕಲ್ಲಿ ಇಟ್ಟಿರ್ತೀರಿ, ಕಾಣುತ್ತಾ ಜನರಿಗೆ, ಶೋ ಮಾಡಬೇಕಲ್ಲ ನಿಮಗೆ. ಚಿನ್ನ ಇದ್ದರೆ ಕಾಣುತ್ತೆ, ದುಡ್ಡಿಗೆ ದುಡ್ಡು, ಹೀಗೆಲ್ಲ. ಸದ್ಯಕ್ಕಂತೂ ಚಿನ್ನದ ಬೆಲೆ ಕುಸಿತದ ಸಾಧ್ಯತೆ ತೀರಾ ಕಡಿಮೆ ಇದೆ. ಆದ್ದರಿಂದ ಶೀಘ್ರವೇ ಚಿನ್ನ ದರ ಎಲ್ಲ ಕಡೆ 1 ಲಕ್ಷ ಗಡಿ ದಾಟಲಿದೆ. ನಾಳ್ದು 30ನೇ ತಾರೀಕು ಅಕ್ಷಯ ತೃತೀಯಕ್ಕೆ ಬಂಗಾರ ತರಬೇಕು ಅಂದರೆ ಒಂದು ನಂಬಿಕೆ ಇದೆ. ಬನ್ನಿ, ಭಗವಂತ ಅದಕ್ಕೂ ನಿಮ್ಗೆ ಅಲ್ಲ, ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ಈಗ ಕಷ್ಟ ಆಗ್ಬೋದು. ಆದರೆ ಕೆಲವರಿಗೀಗ ಕೆಲವರಿಗಿರುತ್ತೆ ಚಿನ್ನ, ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಚಿನ್ನವನ್ನು.
ಅಂದರೆ ಅದನ್ನು ಮಾರುವುದು ಅಂತ ಹೇಳೋದಲ್ಲ, ನಿಮಗೆ ಸ್ವಲ್ಪ ಲಾಭ ಬರುತ್ತೆ ಅಂತ. ಸಾಧಾರಣವಾಗಿ ಚಿನ್ನ ಖರೀದಿ ಮಾಡೋರು ಲಾಭ ನಷ್ಟ ಮಾಡೋರು ಏನು ಮಾಡ್ತಾರೆ ಅಂತಂದರೆ, ನೀವು ಆಭರಣ ಚಿನ್ನ ತಗೊಂಡ್ರೆ ಏನಾಗುತ್ತೆ ಗೊತ್ತಾ ವೀಕ್ಷಕರೇ, ನೀವೊಂದು ಬೆಂಡೋಲೆನೋ ಉಂಗುರನೋ ಮತ್ತೊಂದು ಅದನ್ನು ನೀವು ಕೊಡಿದಾಗ, ಕೊಟ್ಟು ಮಾರಾಟ ಮಾಡಿದಾಗ 20% ಅದರಲ್ಲಿ ಏನಾಗುತ್ತೆ, 20% ಏನಾಗುತ್ತೆ ಅಂತಂದರೆ ಅದು ಮೇಕಿಂಗ್ ಚಾರ್ಜ್ ಅಂತ ಹೋಗುತ್ತೆ, ನಿಮಗೇನು ಸಿಗೋದಿಲ್ಲ ಅದರಲ್ಲಿ. ನೀವು ಯಾವತ್ತೂ ಕೂಡ ಬಂಗಾರ ಖರೀದಿ ಮಾಡಬೇಕು, ಬಂಗಾರ ಖರೀದಿ ಮಾಡಿ ತಗೊಳ್ಬೇಕು ಅಂತಂದರೆ ಇರುವಂಥ ಒಂದೇ ಒಂದು ಐಡಿಯಾ ಏನು ಗೊತ್ತಾ, ನೀವು ಗ್ರಾಮ್ ಲೆಕ್ಕದಲ್ಲಿ ತಗೋಬೇಕು. ಆ ಕಾಯಿನ್ ಇರುತ್ತೆ ಗೊತ್ತಾ, ಕಾಯಿನ್ 2 ಗ್ರಾಮು 3 ಗ್ರಾಮು 4 ಗ್ರಾಮ್ ಈ ಥರ ಕಾಯಿನ್ ಇರುತ್ತೆ ಗೊತ್ತಾ, ಆ ಥರ 2 ಗ್ರಾಮ್ ಬರುತ್ತೆ, 4 ಗ್ರಾಮ್ ಬರುತ್ತೆ, 8 ಗ್ರಾಮ್ ಬರುತ್ತೆ. ಈ ಥರ ನೀವು ಕಾಯಿನ್ ಕಲೆಕ್ಟ್ ಮಾಡಿಟ್ರೆ ರೇಟ್ ಜಾಸ್ತಿ ಆದಾಗ ಆ ಕಾಯಿನಲ್ಲಿ ಒಂದು ನಯ ಪೈಸೆ ಕೂಡ ಏನು ಮೇಕಿಂಗ್ ಚಾರ್ಜ್ ಕಟ್ ಮಾಡಲ್ಲ. ಕಡಿಮೆ ಆದರೆ ಕಡಿಮೆ, ಜಾಸ್ತಿ ಆದರೆ ಜಾಸ್ತಿ ಕೊಡ್ತಾರೆ ಅಂತ. ಆಮೇಲೆ ನಿಮಗೆ 24 ಕ್ಯಾರೆಟು, 22 ಕ್ಯಾರೆಟು, 18 ಕ್ಯಾರೆಟು, ನಾವು ಕ್ಯಾರೆಟ್ ಅಂದಾಗ ಕೆಂಪು ಕ್ಯಾರೆಟ್ ನೆನಪಾಗ್ತಾಯಿತ್ತು, ತರಕಾರಿ ಕ್ಯಾರೆಟ್. ಕ್ಯಾರೆಟ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ ನಿಮಗೆ, ತುಂಬ ಜನರಿಗೆ ಗೊತ್ತಿರೋದ್ರೆ ತುಂಬ ಜನರಿಗೆ ಗೊತ್ತಿರ್ಬೋದಿಲ್ಲ ಅಂತಲ್ಲ. ಈ 24 ಕ್ಯಾರೆಟ್ ಅಂತ ಹೇಳ್ತೀವಲ್ಲ, 24 ಕ್ಯಾರೆಟು ಅಪರಂಜಿ ಚಿನ್ನ, ಅದನ್ನು ಈ ಆಭರಣ ಮಾಡೋದಕ್ಕೆ ಬಳಸೋಕ್ಕಾಗಲ್ಲ. ಆಭರಣ ಅದು ಭಾಳ ಮಿದು ಇರುತ್ತೆ. 24 ಕ್ಯಾರೆಟಲ್ಲೂ ಕೂಡ ಮಾಡ್ತಾರೆ, ಚೈನಲ್ಲಿ ಭಾಳ ಮಿದು ಇರುತ್ತೆ, ಕಟ್ಟಾಗುತ್ತೆ ಮತ್ತೊಂದಾಗತ್ತೆ ಅಂತೇಳಿ. ಅದಕ್ಕೆ ತಾಮ್ರನೋ ಎಲ್ಲ ಸೇರಿಸಿದ ನಂತರ ಮಾಡುವಂಥದ್ದು. ಹಾಗಾಗಿ ಆಭರಣ ಚಿನ್ನ ಅಂತಂದರೆ 22 ಕ್ಯಾರೆಟ್. 22 ಕ್ಯಾರೆಟ್ ಈಗ ನಾವು ಬಂಗಾರ ಎಲ್ಲ ಹಾಕೊಂಡಿರ್ತೀವಲ್ಲ, ಅದು 22 ಕ್ಯಾರೆಟ್ ಇರುವಂಥದ್ದು ಅಂತೇಳಿ. 24 ಅದು ಅಪರಂಜಿ ಚಿನ್ನ. ಮತ್ತು 18 ಕ್ಯಾರೆಟ್ ಆದ್ರೇನು, 18 ಕ್ಯಾರೆಟ್ ಅಂತಂದರೆ ನೋಡಿ ವೀಕ್ಷಕರೇ, ಈ ಕೆಲವೊಮ್ಮೆ ವಜ್ರವನ್ನೆಲ್ಲ ಕೂರಿಸ್ತಾರೆ ಉಂಗುರದಲ್ಲಿ ಮತ್ತೊಂದು ಅಂತೇಳಿ. ನೀವು 22 ಕ್ಯಾರೆಟಲ್ಲೂ ಕೂಡ ವಜ್ರ ಎಲ್ಲ ಟೈಟಾಗಿ ಕೂರೋದಿಲ್ಲ. ಈ ಕಲ್ಲುಗಳು ಜಾಸ್ತಿ ಇದ್ದರೆ, ಒಳ್ಳೆ ಪ್ರಿಷಿಯಸ್ ಸ್ಟೋನ್ಸ್ಗಳಿದ್ದರೆ, ಪಚ್ಚೆ ಬರಕತ್ತ ಅದೆಲ್ಲ ಇರುತ್ತಲ್ಲ, ಅದಿದ್ದರೆ 22 ಕ್ಯಾರೆಟಲ್ಲಿ ಮಾಡೋದಿಲ್ಲ ಬಂಗಾರವನ್ನು, 18 ಕ್ಯಾರೆಟಲ್ಲಿ. ಯಾಕೆಂದರೆ 18 ಕ್ಯಾರೆಟಲ್ಲಿ ಬಂಗಾರ ಮಾಡಿದರೆ ಅದು ಭಾಳ ಸ್ಟ್ರಾಂಗ್ ಆಗಿ ನಿಲ್ಲತ್ತೆ ಅಂತ. ಬಟ್ 18 ಕ್ಯಾರೆಟ್ಗೆ ರೇಟ್ ಕಡಿಮೆ, ಆಯಿತಾ, ಅರ್ಥ ಮಾಡ್ಕೊಳ್ಳಿ. ಬನ್ನಿ, ಎಷ್ಟು ರೇಟ್ ಆಯಿತು ಭಾರತದಲ್ಲಿ ಚಿನ್ನದ ಬೆಲೆ ಈಗ 1 ಲಕ್ಷದತ್ತ ಮುನ್ನುಗ್ತಾ ಇದೆ. 1 ಲಕ್ಷ, 10 ಗ್ರಾಮ್ಗೆ 1 ಲಕ್ಷ, 1 ಗ್ರಾಮ್ಗೆ 10,000. ಇದೆಲ್ಲ 24 ಕ್ಯಾರೆಟ್. ಏಪ್ರಿಲ್ 17ರಿಂದ ಬಂಗಾರದ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಏರಿಕೆ, ಮೊನ್ನೆ 17ರಿಂದ. ಅದರಲ್ಲೂ ಭಾರತೀಯರಿಗೆ ಚಿನ್ನದ ಮೇಲೆ ಮೋಹ ಹೆಚ್ಚು. ಇಡೀ ಜಗತ್ತಲ್ಲಿ ಸೃಷ್ಟಿಯಾಗುವಂಥ ಚಿನ್ನದಲ್ಲಿ ಅತಿ ಹೆಚ್ಚು, 2ನೇ ಅತಿ ಹೆಚ್ಚು ಯಾರಾದರೂ ಖರೀದಿ ಮಾಡೋದಿದ್ರೆ ನಾವು. ಅತಿ ಹೆಚ್ಚು ನಂಬರ್ 2 ಅತಿ ಹೆಚ್ಚು ಖರೀದಿ ಮಾಡೋದು ಚೀನಾ, ಅದಕ್ಕಿಂತ ಸೆಕೆಂಡ್ ಹೈಯೆಸ್ಟ್ ಖರೀದಿ ಮಾಡೋದು ನಾವು. ಆಮೇಲೆ ನಮ್ಮಲ್ಲಿ ಬಂಗಾರ ಹಾಕೋಷ್ಟು ಎಲ್ಲೂ ಬೇರೆ ಎಲ್ಲ ಹಾಕಲ್ಲ, ಹೆಚ್ಚುತ್ತಾನೆ ಇದೆ ಜಾಗತಿಕ ವ್ಯಾಪಾರ. ಯಾಕಂತಂದರೆ ಜಾಗತಿಕ ವ್ಯಾಪಾರ ಯುದ್ಧದ ತೀವ್ರತೆ, ಯುದ್ಧ ಅಲ್ಲ, ಟ್ಯಾಕ್ಸ್ ಹಾಕೋದು. ಈಗ ಒಂದು ಸೈಕಲು ನಾನು ಮತ್ತೊಂದು ದೇಶದಿಂದ ತೊಗೊಂಬರ್ಬೇಕು ಅಂತಂದರೆ ಅಲ್ಲಿ 1,000 ರೂಪಾಯಿ ಇದೆ, ನಾನು 200 ರೂಪಾಯಿ ಕೊಟ್ಟರೆ 20% ಆದರೆ ನನಗದು ಬರ್ತಾಯಿತ್ತು. ಇದನ್ನು ಡಬಲ್ ಮಾಡಿಬಿಟ್ಟಿದ್ದಾರೆ ಅಮೇರಿಕ, ಬಾಕಿ ದೇಶಗಳ ಮೇಲೆ, ಚೀನಾ, ಅಮೇರಿಕಾದ ಮೇಲೆ, ಹೀಗೆಲ್ಲ ಆಗಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಇದೇ ಕಾರಣಕ್ಕೆ ಬಂಗಾರದ ಬೆಲೆ ಏರಿಕೆಗೆ ಎಲ್ಲೇ ಇಲ್ಲ, ಏರ್ತಾನೇ ಇದೆ. ಜಾಗತಿಕ ಆರ್ಥಿಕತೆ ಕುಸಿದ್ರೆ ಡಾಲರ್ ಬೆಲೆ ಏರಿಕೆ ಆಗುತ್ತೆ. ಆದರೆ ಈಗ ಅಮೆರಿಕದ ಆರ್ಥಿಕ ಬೆಳವಣಿಗೆ ಕುಸಿತಾ ಇದೆ. ಅಮೆರಿಕದ ಮಾರುಕಟ್ಟೆ ಆರ್ಥಿಕ ಹಿಂಜರಿತದ ಭಯದಲ್ಲಿದೆ. ಚಿನ್ನದಂಥ ಸುರಕ್ಷಿತ ಹೂಡಿಕೆ ಮೊರೆ ಹೋಗ್ತಾ ಇದ್ದಾರೆ ಹೂಡಿಕೆದಾರರು. ಒಂದು ಟೈಮಲ್ಲಿತ್ತು, ಚಿನ್ನದ ಮೇಲೆ ಹಾಕ್ಬೇಡ್ರಪ್ಪ, ಹಾಗಲ್ಲ, ನೀವು ಮಾರ್ಕೆಟಲ್ಲಿ ಹಾಕಿ ಮತ್ತೊಂದಲ್ಲಿ ಹಾಕಿ. ಹಳೆ ಕಾಲದವ್ರ ತಲೆ ಭಾಳ ಪರ್ಫೆಕ್ಟ್ ನೋಡಿ. ಒಂದು ಭೂಮಿ ಮೇಲೆ ಹಾಕಿ ಅಂತಾರೆ, ಒಂದು ಚಿನ್ನದ ಮೇಲೆ ಹಾಕಿ ಅಂತಾರೆ. ಯಾಕೆ ಅಂತಂದರೆ, ಈಗ ನಿಮ್ಮ ಹತ್ರ 1 ಎಕರೆ ಜಾಗ ಇದೆಯಪ್ಪ, 25 ಲಕ್ಷ 1 ಎಕರೆ ಜಾಗ ಇದೆ, ನೀವು 1 ಎಕರೆ ಜಾಗ ತಗೊಂಡಿದ್ದೀರಿ, ನಿಮಗೆ ಅದನ್ನು ಶೋ ಆಫ್ ಮಾಡೋಕ್ಕಾಗಲ್ಲ. ನನ್ನ ಹತ್ರ 1 ಎಕರೆ ಇದೆ, ಹೌದಾ, ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ. ಆ 25 ಲಕ್ಷದ ನೀವು ಚಿನ್ನ ಇಟ್ಕೊಂಡಿದ್ರೆ ಬಾಕಿ ಟೈಮಲ್ಲಿ ಹಾಕ್ಕೋಬೋದು, ಮೈ ಮೇಲೆ ಹಾಕ್ಕೋಬೋದು, ಏನಪ್ಪ ಹಿಂಗೆ ಫುಲ್ ಪಾಶು ಅಂತ ಅಂದ್ಬಿಟ್ಟು. ಆಮೇಲೆ ಈಗ ಅದೇ 25 ಲಕ್ಷ ಚಿನ್ನ ನಿಮ್ಮ ಬಳಿ ಇದ್ದಿದ್ರೆ ಈಗ ಅದಕ್ಕೆ 1 ಕೋಟಿ ಆಯಿತು. ಯಾಕಂದರೆ 3 ಪಟ್ಟು ಜಾಸ್ತಿ ಆಗಿದೆ. 25,000 ಇತ್ತಲ್ವಾ 10 ಗ್ರಾಮ್ಗೆ, 1 ಲಕ್ಷ ಆಯಿತು. ಹಾಗೆ 1 ಕೋಟಿ. ಹಾಗೇನು 25 ಲಕ್ಷದ ಭೂಮಿ ಇದ್ದಿದ್ರೆ ಈಗ ನಿಮ್ಮದು ಎಷ್ಟಂದರೆ ಎಷ್ಟಾಗ್ತಿತ್ತು, 35 ಲಕ್ಷ ಆಗ್ತಿತ್ತು. ಸೊ ಹಾಗಾಗಿ ಒಂದೊಂದು ಕಾಲದಲ್ಲಿ ಚಿನ್ನವೇ, ಯಾಕೆ ಅಂತಂದರೆ ನೀವು ದುಡ್ಡಿದೆ, 1 ಕೋಟಿ ದುಡ್ಡಿದೆ, ಬ್ಯಾಂಕಲ್ಲಿ ಇಟ್ಟಿರ್ತೀರಿ, ಕಾಣುತ್ತಾ ಜನರಿಗೆ, ಶೋ ಮಾಡಬೇಕಲ್ಲ ನಿಮಗೆ. ಚಿನ್ನ ಇದ್ದರೆ ಕಾಣುತ್ತೆ, ದುಡ್ಡಿಗೆ ದುಡ್ಡು, ಹೀಗೆಲ್ಲ. ಸದ್ಯಕ್ಕಂತೂ ಚಿನ್ನದ ಬೆಲೆ ಕುಸಿತದ ಸಾಧ್ಯತೆ ತೀರಾ ಕಡಿಮೆ ಇದೆ. ಆದ್ದರಿಂದ ಶೀಘ್ರವೇ ಚಿನ್ನ ದರ ಎಲ್ಲ ಕಡೆ 1 ಲಕ್ಷ ಗಡಿ ದಾಟಲಿದೆ. ನಾಳ್ದು 30ನೇ ತಾರೀಕು ಅಕ್ಷಯ ತೃತೀಯಕ್ಕೆ ಬಂಗಾರ ತರಬೇಕು ಅಂದರೆ ಒಂದು ನಂಬಿಕೆ ಇದೆ. ಬನ್ನಿ, ಭಗವಂತ ಅದಕ್ಕೂ ನಿಮಗೆ